ರೈಟ್ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾನೆ ಇದೆ. ಪ್ರಧಾನಿ ಮೋದಿ ಮತ್ತು ಅಜಿತ್ ದೋವಾಲ್ ಮೀಟಿಂಗ್ ಅಂತಿಮವಾಗಿದೆ. ಅಜಿತ್ ದೋವಾಲ್ 20 ನಿಮಿಷಗಳ ಕಾಲ ಮೋದಿ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ವಿವರ ಬರ್ತಾ ಇದೆ. ಇಬ್ಬರು ಕೂಡ ಮಹತ್ವದ ಮಾತುಕತೆ ಮಾಡಿದ್ದಾರೆ. ಇವತ್ತಿನ ಅಪ್ಡೇಟ್ಸ್ಗಳ ಬಗ್ಗೆ ಇವತ್ತಿನ ಬ್ರೀಫಿಂಗ್ಗಳನ್ನು ಈಗಾಗಲೇ ಅಜಿತ್ ದೋವಾಲ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಧಾನಿ ಮೋದಿಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಘಟನಾವಳಿಗಳನ್ನು ಜೊತೆಗೆ ಈಗಾಗಲೇ ಮಿಲಿಟರಿ ಇಂಟೆಲಿಜೆನ್ಸ್ ಇರುತ್ತೆ, ಅದರ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ. ನಿರಂತರವಾಗಿ ಮೂರೂ ಪಡೆಗಳ ನಡುವೆ ಕಮ್ಯುನಿಕೇಷನ್ ಜೊತೆಗೆ ಏನೇನು ತಂತ್ರಗಾರಿಕೆಯನ್ನು ಮಾಡಲಾಗಿದೆ ಅದರ ವಿವರವನ್ನು ಕೂಡ ನೀಡಲಾಗ್ತಾ ಇದೆ. ಜೊತೆಗೆ ಬೇಕಾಗಿರುವಂಥ ಮಾಹಿತಿಯ ಜೊತೆಗೆ ಈಗ ಆಗ್ತಾ ಇರುವಂಥ ಘಟನಾವಳಿಗಳ ಬಗ್ಗೆ ಕೂಡ ವಿವರವನ್ನು ನೀಡಲಾಗುತ್ತೆ. ಒಂದು ಭಾರತದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಆಂತರಿಕ ಬೆಳವಣಿಗೆ, ಆಂತರಿಕ ಭದ್ರತೆ, ಇದರ ಬಗ್ಗೆ ಕೂಡ ಮಾಹಿತಿ ನೀಡಲಾಗುತ್ತೆ. ಗಡಿ ಪ್ರದೇಶದಲ್ಲಿ ಯಾವ ರೀತಿ ಚಲನವಲನಗಳು ನಡೀತಾ ಇದೆ, ಜೊತೆಗೆ ಪಾಕಿಸ್ತಾನದಿಂದ ಆಗಿರುವಂಥ ದಾಳಿಯ ಬಗ್ಗೆ ಕೂಡ ಬ್ರೀಫಿಂಗ್ ಆಗಿರುತ್ತೆ. ಹಾಗೆಯೇ ವೆರಿ ಇಂಪಾರ್ಟೆಂಟ್ಲಿ ಈಗ ಮೂರೂ ಸೇನೆಗಳಿಗೆ ಬೇಕಾಗಿರುವಂಥ ಅಗತ್ಯ ಪೂರೈಕೆಗಳ ಬಗ್ಗೆ ಕೂಡ ಚರ್ಚೆ ಸಹಜವಾಗಿಯೇ ಇರುತ್ತೆ. ಹಾಗೆಯೇ ಭಾರತ ತಂತ್ರಗಾರಿಕೆ ಮುಂದೆ ಏನು ಮಾಡಬೇಕು, ಈಗಾಗಲೇ ರಾಜಕೀಯವಾಗಿ ಕೂಡ ಕೆಲವೊಂದಿಷ್ಟು ನಿರ್ಧಾರಗಳು ಮಾಡಬೇಕಾಗತ್ತೆ. ಏಕಾಏಕಿ ಎಲ್ಲವನ್ನೂ ಕೂಡ ಸೇನೆ ಮಾಡೋದಕ್ಕಾಗಲ್ಲ. ಸೇನೆಯಿಂದ ಕೆಲವೊಂದಿಷ್ಟು ಡಿಮ್ಯಾಂಡ್ಸ್ಗಳು ಇರುತ್ತೆ. ಇಂತಿಂಥ ಅವಕಾಶಕ್ಕೆ, ಅನುಮತಿಗೆ ಅವರು ಕೂಡ ಬೇಡಿಕೆಯನ್ನು ಇಟ್ಟಿರ್ತಾರೆ. ಆ ಬೇಡಿಕೆಗೆ ಪೂರಕವಾಗಿ ರಾಜಕೀಯ ನಾಯಕತ್ವ ಕೂಡ ಸ್ಪಂದಿಸಬೇಕಾಗುತ್ತೆ. ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಇನ್ನು ಪ್ರಧಾನಿ ಮೋದಿ ಜೊತೆ ಮೂರೂ ಸೇನಾ ಮುಖ್ಯಸ್ಥರ ಸಭೆ ಮತ್ತೆ ನಡೀತಾ ಇದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೀತಾ ಇರುವಂಥದ್ದು ಮೂರೂ ಸೇನೆಗಳ ನಾಯಕರನ್ನ ಒಟ್ಟಾಗಿ ಕೂತು ಕಳೆದ ಹಲವಾರು ದಿನಗಳಿಂದ ಮೋದಿ ಮಾತನಾಡ್ತಿದ್ದಾರೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೀತಾ ಇರುವಂತಹ ಪ್ರಮುಖ ಸಭೆ, ಅಜಿತ್ ದೋವಾಲ್ ಸಭೆ ಬಳಿಕ ಈ ಸಭೆ ಕೂಡ ಆಗ್ತಾ ಇದೆ. ಇದರಲ್ಲಿ CDS ಅನಿಲ್ ಚೌಹಾಣ್ ಕೂಡ ಭಾಗಿಯಾಗಿದ್ದಾರೆ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಮುಖ್ಯಸ್ಥರು ಕೂಡ ಹೌದು. ಪ್ರಧಾನಿ ಮೋದಿ ಜೊತೆಗೆ ಮೂರೂ ಸೇನಾ ಮುಖ್ಯಸ್ಥರು ಕಳೆದ 4 ದಿನಗಳಿಂದ ಗಮನಿಸ್ತಾ ಇದ್ರೆ, ಯಾವಾಗ ನಾವು ಆಪರೇಷನ್ ಸಿಂಧೂರ್ ಆರಂಭ ಮಾಡಿದ್ವು ಅವತ್ತಿಂದಲೂ ಕೂಡ ಮೂರೂ ಪಡೆಗಳ ನಡುವೆ ಕೋಆರ್ಡಿನೇಷನ್ ತುಂಬ ಹೈಯೆಸ್ಟ್ ಲೆವೆಲಲ್ಲಿ ಇರಬೇಕಾಗತ್ತೆ. ಈ ಕಾರಣಕ್ಕೋಸ್ಕರ ಮೂರೂ ಪಡೆಗಳ ಮುಖ್ಯಸ್ಥರು ಹಾಗೂ CDS ಇವರನ್ನು ಕೂರಿಸಿಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೀತಾ ಇರುವಂಥ ಸಭೆಯಲ್ಲಿ ವಿವರವಾಗಿ, ಅಂದರೆ ಒಂದು ಕಡೆಗೆ ಈಗಾಗಲೇ ಏರ್ ಸ್ಟ್ರೈಕ್ ಆಗಿದೆ. ಏರ್ ಸ್ಟ್ರೈಕ್ ಆದ ಬಳಿಕ ಸೇನೆ ಕೂಡ ಅದಕ್ಕೆ ಬೇಕಾದಂಥ ಪೂರಕ ತಂತ್ರಗಾರಿಕೆಗಳನ್ನು ಮಾಡ್ಕೋತಾ ಇರುತ್ತೆ. ಗಡಿ ಭಾಗದಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿರುತ್ತೆ. ಎಲ್ಲ ಕಾರ್ಯಾಚರಣೆಗಳನ್ನು, ಎಲ್ಲ ವಿವರವನ್ನು ಕೂಡ ಸೇನೆ ನೇರವಾಗಿ ಮಾಧ್ಯಮಕ್ಕೆ ಕೊಡ್ತಾ ಇರಲ್ಲ. ಈಗ ಪ್ರಧಾನಿ ನಿವಾಸದಲ್ಲಿ ನಡೀತಾ ಇರುವಂಥ ಸಭೆಯಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಇನ್ಫಾರ್ಮೇಷನ್, ಅಂದರೆ ತುಂಬ ಅತ್ಯುನ್ನತ ಮಾಹಿತಿ ಕೂಡ ಅವರ ಹತ್ರ ಇರುತ್ತೆ.